ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬಾ ಅದ್ಭುತವಾಗಿ ನಟಿಸಿದ್ರು. ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು 100ರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬಾ ಮುಖ್ಯವಾಗಿ ಒಂದು ಒಳ್ಳೆ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗ್ಬಾರ್ದಾಗಿತ್ತು. ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತೆ ದರ್ಶನ್ ಅವರು ತರುಣ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವ್ರು ಮೂವರಿಗೂ ಒಂದೊಂದು ಕಾರ್ ಕೊಡ್ಬೇಕು ಅಂತ ಅನ್ಸುತ್ತೆ. ಈ 100ರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಂ ಅಲ್ಲಿ ಮಾಡೋದು ಅಂತಲ್ಲ, 100ನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ. ಸೊ ಆಚರಣೆಯನ್ನ ನಾವು ಈ ತರ ಮಾಡೋಣ. ಸೊ ಈ ಮೂವರಿಗೂ ಒಂದೊಂದು ಕಾರ್ನ ಕೊಡೋಣ. ಈ ಸಂದರ್ಭದಲ್ಲಿ 100ನೇ ದಿನದ ಒಂದು ಅದ್ದೂರಿಯಾದಂತ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ತರ ಆಚರಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ನಾವು ಹಂಚ್ಕೋತಾ ಇದ್ದೀವಿ. ಸೊ ಈ ಮಾಸ್ತಿ ಅವ್ರಿಗೆ ಜಡೇಶ್ ಬೆಸ್ಟ್ ವಿಶಸ್. ಸೂರಜ್ ಬೆಲೆ ನೀವು ಎಷ್ಟೆಷ್ಟು ಹಾಕೋತೀರ ಅದಕ್ಕೆ ಸಿನಿಮಾ ಬಜೆಟ್ ನಿಮ್ಗೆ ಕರ್ಕೊಂಡು ಹೋಗ್ತೀರ ಅಲ್ಲಿಗೆ ತೋರಿಸ್ತೀವಿ. ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವು ಹೊಡಿತಾ ಇದ್ದೀರಾ? 10 ರೂಪಾಯಿ ಹಾಕ್ಬೋದು, 1000 ರೂಪಾಯಿ ಗಿಫ್ಟ್ ಸರ್. ಹಂಗನ್ಬಿಟ್ಟು ಗಿಫ್ಟ್ ಕೊಟ್ಕೊಂಡು ವಾಪಸ್ಕಂತೂ ಕೇಳಲ್ಲ ನಾವು. ಪ್ರೀತಿ ಬೆಲೆ ಕೊಡಕ್ಕಾಗುತ್ತಾ? ನಾವು ಅದನ್ನ ಕೊಡ್ತಾ ಇದೀವಿ ಅಂತಲ್ಲ, ಅವರು ಮಾಡಿರುವಂತ ಒಂದು ಕೆಲಸಗಳನ್ನ ಅವ್ರ ಶ್ರದ್ಧೆಯಿಂದ ಮಾಡಿದಂತ ಒಂದು ಚಿತ್ರನ ನಮ್ಗೆಲ್ಲಾ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ, ಏನಿಲ್ಲ, ಸ್ಮಾಲ್ ಗಿಫ್ಟ್. ಸಿನಿಮಾಗಳು ತುಂಬಾ ಚೆನ್ನಾಗಾದಾಗ ತಂತ್ರಜ್ಞರಿರ್ಬೋದು ಅಥವಾ ಕಲಾವಿದರಿಗಿರ್ಬೋದು ಈ ತರದ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ನೋಟ್ ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ. ಈ ತರದ ಒಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲವರೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರ ತುಂಬಾ ಜನಕ್ಕೆ ಉತ್ತೇಜನ ಆಗುತ್ತೆ. ಇದು ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದ್ ಕಡೆ ನಾವು ಕೊಡ್ಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ. ಈ ಮೋಟಿವ್ ಬಂದಿದ್ದು ಹೇಗೆ ಸರ್? ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ, ಇಲ್ಲಿ ಚಿತ್ರರಂಗ ದರ್ಶನ್ ಅವರಾಗ್ಬೋದು, ತರುಣ್ ಆಗ್ಲಿ, ನಾನಾಗ್ಲಿ, ನಮ್ಗೆ ಇಲ್ಲೇನ್ ಕೊರತೆ ಇರೋದು ಅನ್ನೋದಂದ್ರೆ ಒಬ್ಬ ರೈಟರ್ ಬರಹಗಾರರು ಇಲ್ಲ ನಮ್ಮಲ್ಲಿ. ಸೊ ಕಥೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು, ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ಭುತ, ಖುಷಿ ಆಗುತ್ತೆ ನಮ್ಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್, ಕಥೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲಾ ರೈಟರ್ಸ್ಗೂ ಒಂದು ಹುರಿದುಂಬಿಸೋಣ ನಾವು. ಸೊ ಒಳ್ಳೆ ಕಥೆಗಳು ಬರೀಲಿ, ಒಳ್ಳೊಳ್ಳೆ ಕಥೆಗಳನ್ನ ತರಲಿ ಚಿತ್ರರಂಗಕ್ಕೆ ಅಂತ ಒಂದು ರೈಟರ್ಸ್ಗಳು ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಅದನ್ನ ಇಟ್ಕೊಂಡು ಸಂಭಾಷಣೆ ಬರೀತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್, ಅವರು ಬರ್ಲಿ. ಸೊ ಇವೆರಡು ಸ್ಟ್ರಾಂಗ್ ಆದ್ರೆ ಚಿತ್ರರಂಗ ತುಂಬಾ ಅದ್ದೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ. ಅದೇ ಉದ್ದೇಶ, ಬೇರೆ ಏನೂ ಇಲ್ಲ. ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರನ್ನ ಖರೀದಿ ಮಾಡಿದ್ರು, ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದ್ರೆ ತರುಣ್ ಆಗ್ಲಿ ದರ್ಶನ್ ಆಗ್ಲಿ ಈ ಚಿತ್ರಕ್ಕೆ ನನ್ಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ, ನನ್ಗೆ ಅದೊಂದು ಫ್ಯಾಮಿಲಿ ಅಂತ ನಾನು ಅನ್ಕೊಂಡಿರೋದು. ಸೊ ನಾವು ಈ ತರ ಕುಂತ್ಕೊಂಡು ಈ ತರದ ಒಂದು ಸರ್ಪ್ರೈಸಿಂಗ್ ಅಂತ ಏನ್ ಹೇಳ್ತಾ ಇದ್ದೀನಿ. ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಅಂತೆಲ್ಲ ಶುರು ಮಾಡಿದ್ರೆ ನೀವು ಸಸ್ಪೆನ್ಸ್ ಸರ್ಪ್ರೈಸ್ ಇದೆಲ್ಲ ನಮ್ದು ರಾಕ್ಲೈನ್ ಎಂಟರ್ಟೈನ್ಮೆಂಟ್, ರಾಕ್ಲೈನ್ ವೆಂಕಟೇಶ್ ಅಂತ ಕಾಂಟ್ರವರ್ಸಿ ಇರಲ್ಲ, ಆ ಥರ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ.